ಇನ್ನು ಕಳೆದ 9 ವರ್ಷಗಳಿಂದ ಆಮೆಗತಿಯಲ್ಲಿ ನಡೀತಾ ಇರತಕ್ಕಂಥ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ. ಇನ್ನೇನು ಮಳೆಗಾಲ ಕೂಡ ಹತ್ತಿರ ಬರ್ತಾ ಇದೆ. ಅಷ್ಟರಲ್ಲಿ ಕಾಮಗಾರಿ ಮುಗಿದೇ ಇದ್ದರೆ ಈ ಬಾರಿ ಕೂಡ ವಾಹನ ಸಂಚಾರ ಅಸ್ತವ್ಯಸ್ತವಾಗೋದು ಖಚಿತ. ಕಾಮಗಾರಿ ಮುಗಿಯೋ ಸ್ಥಿತಿನಲ್ಲಿ ಇಲ್ಲ. ಯಾಕೆ ಅಂತ ನೀವೇ ನೋಡಿ. 9 ವರ್ಷವಾದರೂ ಪೂರ್ಣಗೊಳ್ಳದ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ. ಜೂನ್ ಮೊದಲ ವಾರದೊಳಗೆ ಕಾಮಗಾರಿ ಮುಗಿಸುವಂತೆ ಒತ್ತಾಯ. ಅಧಿಕ ಮಳೆಯಾದರೆ ಅನಾಹುತ ಫಿಕ್ಸ್. ಹಾಸನ ಮಾರ್ಗವಾಗಿ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಪ್ರಮುಖ ಹೆದ್ದಾರಿಯಾದ NH 75ರ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಆರಂಭಗೊಂಡು ಬರೋಬ್ಬರಿ 9 ವರ್ಷಗಳು ಕಳೆದಿವೆ. ಆದರೆ ಇದುವರೆಗೂ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹಾಸನದಿಂದ ಸಕಲೇಶಪುರದವರೆಗೂ ಮಾತ್ರ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದು, ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಇನ್ನೂ ನಡೆಯುತ್ತಲೇ ಇದೆ. ಕಳೆದ 2 ತಿಂಗಳ ಹಿಂದೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಏಪ್ರಿಲ್ ಅಂತ್ಯ ಅಥವಾ ಮೇ ಮೊದಲ ವಾರದಲ್ಲಿ ರಸ್ತೆ ಕಾಮಗಾರಿ ಮುಗಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಗಡುವು ನೀಡಿದ್ರು. ಆದರೆ ಏಪ್ರಿಲ್ ತಿಂಗಳು ಮುಗಿಯುತ್ತಾ ಬಂದಿದ್ರೂ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. 2016ರಲ್ಲಿ ಪ್ರಾರಂಭವಾದಂಥ ಒಂದು ರಸ್ತೆ ಇವತ್ತು 2025ನ ತಲುಪಿದ್ದೀವಿ. ಆದರೂ ಕೂಡ ಒಂದು 25-30% ಕೂಡ ರಸ್ತೆ ಕಾಮಗಾರಿ ಆಗಿರೋದು ಕೂಡ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ಮಾಡಿದ್ದಾರೆ. ಅವ್ರಿಗೆ ಮನಸೋ ಇಚ್ಛೆ ಮನಸ್ಸಿಗೆ ಬಂದ ರೀತಿ ರಸ್ತೆನ ಮಾಡಿದ್ದಾರೆ. ಮೇ ತಿಂಗಳ ಅಂತ್ಯದೊಳಗೆ ಇವರು ರಸ್ತೆನ ಮುಕ್ತಾಯ ಮಾಡಲಿಲ್ಲ ಅಂದರೆ ಬೃಹತ್ ಮಟ್ಟದ ಹೋರಾಟನ ರೂಪಿಸೋಕ್ಕೆ ನಾವು ರೂಪುರೇಷೆನ ಹಾಕೊಳ್ತಾ ಇದ್ದೀವಿ. ಚತುಷ್ಪಥ ರಸ್ತೆ ಕಾಮಗಾರಿಗಾಗಿ ಹಲವರಿಂದ ಭೂ ಸ್ವಾಧೀನಪಡಿಸಿಕೊಂಡಿದ್ದು ಸರಿಯಾದ ಪರಿಹಾರ ನೀಡದ ಹಿನ್ನೆಲೆ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದರಿಂದಾಗಿ ಆನೆಮಹಲ್ ಬಳಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಸಲು ಸಾಧ್ಯವಾಗಿಲ್ಲ. ಇದನ್ನ ಮನಗಂಡಿರುವ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಭೂಮಿ ನೀಡದವರ ಜೊತೆ ಚರ್ಚಿಸಿ ಕಾಮಗಾರಿ ನಡೆಸಲು ಅವಕಾಶ ಕಲ್ಪಿಸಿಕೊಡುವುದಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ರಸ್ತೆ ಅಗಲೀಕರಣಕ್ಕಾಗಿ ಎರಡೂ ಬದಿಗಳಲ್ಲಿ 100 ಅಡಿಯಷ್ಟು ಗುಡ್ಡವನ್ನ ಬಗೆಯಲಾಗಿದೆ. ಮಣ್ಣು ಕುಸಿತವಾಗುತ್ತಿರುವ ಕಡೆಗಳಲ್ಲಿ ಗೆಬ್ರಿಯನ್ ವಾಲ್ ನಿರ್ಮಿಸಲಾಗುತ್ತಿದೆ. ಒಂದು ವೇಳೆ ಭಾರೀ ಮಳೆಯಿಂದ ಮಣ್ಣು ಕುಸಿತವಾದ್ರೆ ಗೆಬ್ರಿಯನ್ ವಾಲ್ಗಳು ಕೂಡ ಕುಸಿತವಾಗುವ ಸಂಭವವಿದೆ. ನಾನು ಭೇಟಿ ಮಾಡಿದ ಮೇಲೆ ಖಂಡಿತವಾಗ್ಲೂ ವರ್ಕ್ ಮೊದಲಿಗೆ ಕಂಪೇರ್ ಮಾಡೋ ಸ್ಪೀಡ್ ಆಯ್ತಿಲ್ಲ ಅಂತ ನಾನು ಹೇಳ್ತೇನೆ. ಈಗ ಏಪ್ರಿಲ್ ಆಲ್ರೆಡಿ ಮುಗಿತಾ ಬಂತು, ಮೇಗೂ ಕೂಡ ಕಂಪ್ಲೀಟ್ ಆಗೋದು ಕಾಣ್ತಾ ಇಲ್ಲ. ಮೇ ಅಷ್ಟೊತ್ತಿಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಮಧ್ಯ ಗ್ಯಾಪ್ಗಳಿದ್ದಾವೆ. ನನ್ನೊಂದು ಇನ್ನೊಂದು 2-3 ತಿಂಗಳಾಗ್ಬೋದು. ನಾನು ಅಟ್ಲೀಸ್ಟ್ ನಮಗೆ ಜೂನಿಂದ ಮಳೆ ಶುರು ಆಗುತ್ತೆ, ಅಷ್ಟರೊಳಗಾರು ಬಿಟ್ಕೊಡಿ ಅಂತಕ್ಕಂಥದ್ದು ಹೇಳಿದ್ದೀನಿ. ಅಷ್ಟರೊಳಗೆ ಮ್ಯಾಕ್ಸಿಮಮ್ ಬಿಟ್ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿಗೆ ಹಿಡಿದಿರುವ ಗ್ರಹಣ ಸದ್ಯಕ್ಕೆ ಬಿಡುವಂತೆ ಕಾಣುತ್ತಿಲ್ಲ. ಕಳೆದ ಬಾರಿಯಂತೆ ಈ ಬಾರಿಯೂ ಅಧಿಕ ಪ್ರಮಾಣದಲ್ಲಿ ಮಳೆಯಾದರೆ ಅನಾಹುತ ಸಂಭವಿಸುವುದರ ಜೊತೆಗೆ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.